ಓ ಕರಿಯ, ನೀ ಹೆಂಗಸ್ರ ಬಗ್ಗೆ ಸರಿಯಾಗಿ ತಿಳ್ಕೊ. ನಾವೆಲ್ಲಿವರೆಗೂ ಸಂಪಾದನೆ ಮಾಡ್ತೀವೋ ಅಲ್ಲಿವರೆಗೂ ನಾವೇ ಅವ್ರಿಗೆ ದೇವ್ರು. ಒಂದು ವೇಳೆ ಸಂಪಾದನೆ ಮಾಡಿಲ್ಲ ಅಂತ ಇಟ್ಕೋ, ನಾಯಿಗಿಂತ ಕಡೆ ಆಗಿ ಕಾಣ್ತಾರೆ. ಒಟ್ನಲ್ಲಿ ಹೇಳಬೇಕು ಅಂದ್ರೆ ಎಲ್ಲಾ ಹೆಂಡತಿರು ಇಂಟರ್ನ್ಯಾಷನಲ್ ವ್ಯಾಪಾರಿಗಳಮ್ಮ. ನೀನ್ ಹೇಳೋದು ಕರೆಕ್ಟ್ ಶಿಷ್ಯ. ಕುಟುಂಬ ಅನ್ನೋ ವ್ಯಾಪಾರದಲ್ಲಿ ಈ ವ್ಯಾಪಾರಿಗಳು ನಮ್ಮಿಂದನೇ ಮಕ್ಕಳು ಪಡ್ಕೊಂಡು, ನಮ್ಮ ಹತ್ರನೇ ದುಡ್ಡು ತಗೊಂಡು, ನಮ್ಮನೆಲ್ಲ ಇಟ್ಕೊಂಡು ನಮ್ಮನ್ನೇ ಕೇವಲ ನೋಡ್ತಾರೆ. ಶಿಷ್ಯ, ಅವಳ ಲೇಡಿ ಅಲ್ಲ, ನಂಬರ್ 1 ಕೇಡಿ. ಅದೇ ನಾನು ಹೇಳಿದ್ದು. ಏನ್ರಲ್ಲ ನಡೆದೋಗಿದ್ರ ಬಗ್ಗೆ ಯೋಚನೆ ಮಾಡಿ ಏನ್ ಪ್ರಯೋಜನ? ಈಗೇನ್ ಆಗ್ಬೇಕು ಅದನ್ನ ಯೋಚನೆ ಮಾಡಿ. ನಮ್ಮನ್ನ ಈಗ್ಲೇ ಇಷ್ಟು ಗಂಡಮಾಗಿ ನೋಡ್ತಾ ಇದಾರೆ. ಮುಂದಿನ ವಾರ ದೀಪಾವಳಿ ಹಬ್ಬ ಬೇರೆ. ನಾವೇನಾದ್ರೂ ಸರಿಯಾಗಿ ಆಚರಿಸಿಲ್ಲ ಅಂತ ಇಟ್ಕೋ, ಆಗ ಇನ್ನೂ ಕೇವಲ ನೋಡ್ತಾರೆ. ಬರೀ ಕೇವಲನ ಲೇ, ಮುಖದ್ ತುಂಬಾ ಕಫ ಹಾಕಿ ನೀವೆಲ್ಲ ಗಂಡಸ ಅಂತ ಉಗಿತಾರೆ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ 10% ಬಡ್ಡಿ ಸಿಕ್ತಿದ್ರು ಪರವಾಗಿಲ್ಲ, 20% ಬಡ್ಡಿ ಕೊಟ್ಟು ಸಾಲ ತಂದು ಭರ್ಜರಾಗಿ ಸೆಲೆಬ್ರೇಟ್ ಮಾಡೋಣ. ಸರಿ, ಸಾಲ ಯಾರನ್ನಪ್ಪ ಕೇಳೋದು? ಇನ್ಯಾರನ್ನ? ನಾವು ಪ್ರತಿ ಸಲ ತಗೋತೀವಲ್ಲ ಆಫೀಸ್ ಪ್ಯೂನು, ಅವನೇ. ಅವನಾ? ಲವ್, ನಮ್ಮ ಮಕ್ಳು ಸ್ಕೂಲ್ ಫೀಸ್ ಕಟ್ಟಕ್ಕೆ ಇಲ್ಲ ಅನ್ಬಿಟ್ಟನಲ್ಲೋ. ಸುಮ್ಮನೆ ಕೇಳಿದ್ರೆ ಆರಾಮ ಕೊಡ್ತಾರೆ, ಸರಿಯಾಗಿ ಕೇಳಿದ್ರೆ ಕರೆಕ್ಟ್ ಶಿಷ್ಯ. ಅಲ್ಲ ಕಣೋ ನನ್ನ ಮಕ್ಕಳ್ರ, ಗಾಡಿಗೆ ಅಂತ 10,000 ಕೊಟ್ಟೆ, ಅದ್ರ ಮೇಲೆ 7,000 ಕೊಟ್ರೆ 17,000 ರೂಪಾಯಿ ಆಗ್ತದೆ. ಇನ್ನೆಂಗ್ರ ನಿಮ್ಮ ಹತ್ರ ವಸೂಲಿ ಮಾಡೋದು? ನಮ್ಮನ್ನ ಏನ ತಿಳ್ಕೊಂಡಿದ್ಯಾ ಅಣ್ಣ? ನಮ್ಮ ಮೂವರ್ಗೂ ಸ್ವಂತ ಮನೆ ಇದೆ. ಹೇಳ್ರು ಸ್ವಂತ ಮನೆ ಇದೆ ಅಂತ. ಮೂವರ್ಗೂ ಸ್ವಂತ ಮನೆ ಇದೆ. ಇವತ್ತು ಗಡ ಇಟ್ರು ಮಿನಿಮಮ್ 10 ಲಕ್ಷ ರೂಪಾಯಿ ಸಿಕ್ಕುತ್ತೆ. 15,000 ರೂಪಾಯಿಗೋಸ್ಕರ ಯಾಕೆ ಅಂತ ಅಷ್ಟೇ. ನೀನ್ ತಗೊಳ್ಳೋಣ, ನೋಡೋಣ. ನೀನ್ ಕೊಡ್ಲಿಲ್ಲ ಅಂದ್ರೆ ವಿಧಿ ಇಲ್ದೆ ಆ ಮನೆ ನಾಡ ಇಡ್ಲೇಬೇಕು. ಬಾಡಿಗೆ ಮನೆ ಅಂತ ಕೇಳ್ಪಟ್ಟಲ್ಲ. ಅಯ್ಯೋ ಯೋ ಯೋ ಯೋ, ಬಾಡಿಗೆ ಮನೆ ಅಂತ ಈ ಚಪ್ಪಲಿ ನೋಡ್ಬಿಡ್ತೀನಿ ನಿನ್ ಮೇಲೆ. ಅದು ನಮ್ ಸ್ವಂತ ಮನೆ ಕಣ್ಣ. ಇಷ್ಟ ಹೇಳಿದ್ಮೇಲೆ ಒಪ್ಕೊಂಡೆ. ಮನೆ ಹತ್ರ ಬಂದು ದುಡ್ಡು ತಗೊಂಡು ಹೋಗಿ. ಆದ್ರೂ ಒಂದು ವಿಷಯ, ದುಡ್ಡಿಗೆ ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಿಮ್ ಮನೆನ ನಾನ್ ಅಡ ಇಟ್ಕೊಡ್ತೇನೆ. ಅದೇ ನಮ್ಮಪ್ಪನ ಮನೆ, ಅದ್ ನಿನ್ ಮನೆ ಕಣ್ಣ. ಯಾವ ಬೇಕಾದ್ರೂ ಇಡಬಹುದು, ಯಾವ ಬೇಕಾದ್ರೂ ತಗೋಬಹುದು. ತಗೊಳ್ಳ ಅಲ್ರೋ ನನ್ ಮಕ್ಳ, ಯಾವೊಂದು ಮನೆನ ನಮ್ಮನೆ ಅಂತ ಹೇಳ್ತಾ ಇದೀರಲ್ಲ, ನಾಳೆ ಆ ಮುದ್ಕ ಬಂದ್ ಕೇಳಿದ್ರೆ ಏನ್ ಹೇಳ್ತೀರಾ? ಅಯ್ಯೋ, ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಂಬೇಡ ಗುರು. ಅದ್ ನಮ್ ಫ್ಯಾಮಿಲಿ ಮ್ಯಾಟ್ರು, ಅದನ್ನ ನಾನೇ ಡೀಲ್ ಮಾಡ್ತೀನಿ. ಹೌದೌದು, ನಿಮ್ಗೆ ತಂದಿದೆ. ಬನ್ನಿ ಬನ್ನಿ. ಖುಷಿ, ಹ್ಯಾಪಿ ದೀಪಾವಳಿ. ನೋಡ್ದ್ಯಾ? ಬಾಬಾ ಬಾಬಾ, ದೀಪಾವಳಿ ಆಚರಣೆ ಮಾಡಮ್ಮ. ಏನ್ರಿ ಇದಕ್ಕೆ ಹಣ ಎಲ್ಲಿತ್ತು? ಅದ ಒಳಗ ಹೇಳ್ತೀನಿ. ನಡಿಯಮ್ಮ ಪುಟ, ನಡಿ. ತಗೊಳ್ಳೆ, ಇದು ನಿನ್ನ ಮಕ್ಕಳಿಗೆ, ಇದು ನಿನಗೆ. ಹೇಗಿದೆ ನೋಡು. ಅಯ್ಯೋ, ತುಂಬಾ ಚೆನ್ನಾಗಿದೆ ರೀ. ನಮ್ಮ ಅಪ್ಪನ ಮನೇಲಿದ್ದಾಗೂ ನಾನು ಇಂಥ ಸೀರೆ ಉಟ್ಟಿರ್ಲಿಲ್ಲ ರೀ. ಏನ್ ನಿಮ್ಮ ಅಪ್ಪಂದು ರಾಜ ಪರಂಪರೆ. ನಿನ್ನ ಚೆನ್ನಾಗ್ ನೋಡ್ಕೊಳ್ಳೋದು ನಿನ್ ಗಂಡ ಒಬ್ನೇ ಕಣೆ ರೀ. ಏನ್ರಿ ಇದಕ್ಕೆಲ್ಲ ದುಡ್ಡೆಲ್ಲಿಂದ ಬಂತು ರೀ? ಏನ್ ಕೇಳ್ದೆ ಮರಿ? ದುಡ್ಡೆಲ್ಲಿಂದ? ದುಡ್ಡು ಎಲ್ಲಿಂದ ಬಂತು ಅಂದ್ರೆ? ಬಾರೆ ಇಲ್ಲಿ ಎಲ್ಲಿಂದ ಬಂತು, ಹೇಗ್ ಬಂತು ಅಂತ ಏನಾರ ಕೇಳಿದ್ರೆ ನಾಲ್ಗೆನ ಕತ್ತರಿಸ್ಬಿಟ್ಟು ಮನೆ ಬಾಗಿಲಿಗೆ ತೋರಣ ಕಟ್ಟಿಬಿಡ್ತೀನಿ. ಕೊಟ್ಟಿದ್ದನ್ನ ನಾಯಿ ಅಂತ ಬಿಸ್ಕೆಟ್ ಹಿಡ್ಕೊಳುತ್ತಲ್ಲ, ಹಾಗೆ ಹಿಡ್ಕೋಬೇಕು. ಗೊತ್ತಾಯ್ತಾ? ಏನೇ ಅದು? ನಾಯಿ. ನನಗೆ ಬಿಟ್ಟಿಂಗ? ಖುಷಿ ಖುಷಿ ಖುಷಿ, ನನ್ನ ಮಾತು ಕೇಳು ಖುಷಿ. ಖುಷಿ 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 ಖುಷಿ. ಒಂದಕ್ಕೆ 10% ಬಡ್ಡಿ ಆದ್ರೂ ಚಿಂತೆ ಇಲ್ಲ ಅಂತ ಸಾಲ ಮಾಡಿ ನಿನಗೋಸ್ಕರ ಈ ಸೀರೆ ತಂದಿದ್ದೀನಿ ಖುಷಿ. ನೀನ್ ಇದನ್ನ ಉಟ್ಕೊಂಡು ನಿನ್ನ ಗಂಡನಿಗೆ ಸಂತೋಷ ಪಡಿಸ್ಬೇಕು. ಅದೇ ನಿನ್ನ ಡ್ಯೂಟಿ. ಒಂದಕ್ಕೆ 10 ಕೊಟ್ಟು ತರ್ತೀರಾ? ನಾಳೆ ಸಾಲ ಕೊಟ್ಟಿರೋ ಮನೆ ಮುಂದೆ ಬಂದ್ ಗಲಾಟೆ ಮಾಡಿದ್ರೆ ಅವಮಾನ ಆಗೋದು ನನಗ್ ತಾನೆ. ಈಗೇನ್ ಮಾಡು ಅಂತ್ಯಾ ಖುಷಿ? ಮೊದಲು ಇದನ್ನೆಲ್ಲ ಅಂಗಡಿಗೆ ವಾಪಸ್ ಕೊಟ್ಟು ಯಾರ ಹತ್ರ ಸಾಲ ಇಸ್ಕೊಂಬಂದ್ರೆ ಅವ್ರ ಹಣ ವಾಪಸ್ ಕೊಟ್ಬಿಟ್ಟು ಬನ್ನಿ. ವಾಪಸ್ ಕೊಡ್ಬೇಕಾ? ಅಂಗಡಿಲಿ ವಾಪಸ್ ತಗೊಳಲ್ಲ ಚಿನ್ನ. ಅಂಗಡಿ ತಗೊಳಲ್ಲ ಅಂದ್ರೆ ಫುಟ್ಪಾತ್ ಅಲ್ಲಿ ಕೂತ್ಕೊಂಡ್ ಮಾರಿ. ಫುಟ್ಪಾತ? ಒಂದಕ್ಕೆ ಅರ್ಧ ಬೆಲೆನೂ ಸಿಕ್ಕಲ್ಲ ಕಣೋ ರಾಜ. ಇದೊಂದ್ಸಲ ಉಟ್ಕೊ.
ನೋಡಿ, ನೀವಿದನ್ನ ಏನ್ ಮಾಡ್ತೀರೋ ನನಗೆ ಗೊತ್ತಿಲ್ಲ. ಆದ್ರೆ ಮನೆಗ್ ಬರೋವಾಗ ಹಣ ತಗೊಂಡ್ ಬರ್ಲಿಲ್ಲ ಅಂದ್ರೆ ಮನೆ ಒಳಗ್ ಸೇರ್ಸಲ್ಲ ಅಷ್ಟೇ. ಬರ್ತಾ ಬರ್ತಾ ರೌಡಿಸಂ ಶುರು ಮಾಡ್ಬಿಟ್ಲಲ್ಲಪ್ಪ ಶಿವನೇ. ಬೇಜವಾಬ್ದಾರಿ ಜನ. ಸಾಲ ಯಾಕೆ ತಂದ್ರಿ ಅಂದ್ರೆ ಎದುರು ಮನೆಯವ್ರಿಗಿಂತ ನನ್ನ ಹೆಂಡತಿ ಜೋರಾಗಿರ್ಬೇಕು ಅದಕ್ಕೆ ಅಂತಾರೆ. ಒಟ್ನಲ್ಲಿ ಇವ್ರಿಗೆಲ್ಲ ಸಾಲ ತೀರ್ಸೋ ಉದ್ದೇಶನೇ ಇಲ್ಲ. ಸಾಲ ಮಾಡಿ ಮಾಡಿ ಮನೇಲಿರೋನೆಲ್ಲ ಬೀದಿ ಕಳಿಸ್ಬಿಡ್ತಾರೆ. ಹೌದಕ್ಕ, ಇದು ಒಂದ್ಸತಿನಾರು ಅವ್ರು ತಂದಿರೋದ್ ಎಲ್ಲ ವಾಪಸ್ ಕಳಿಸಲೇಬೇಕು. ಆಗ್ಲೇ ನಮ್ಮ ಬಗ್ಗೆ ಅವ್ರಿಗೆ ಭಯ ಬರೋದು. ಅದು ಸರಿನೇ. ನಮ್ಮನ್ನು ಕೆಲ್ಸಕ್ಕೆ ಹೋಗಕ್ ಬಿಡಲ್ಲ. ಇವರು ಊರಲ್ಲೆಲ್ಲ ಸಾಲ ಮಾಡ್ಕೊಂಡು ತಿರುಗ್ತಾನೆ ಇದ್ದಾರೆ. ಸಾಲ್ಗಾರರು ಮನೆ ಮುಂದೆ ಬಂದ್ರೆ ನಾವು ತಾನೇ ಎದುರಿಸೋದು. ಅಯ್ಯೋ, ಇಷ್ಟೊಂದ್ ದುಡ್ಡು ಕೊಟ್ಟು ತಂದಿರೋ ಸೀರೆ ಹೆಂಗ್ ವಾಪಸ್ ಕೊಡೋದು? ಯಾಕೆ ನಾವೆಲ್ಲ ಕೊಡ್ಲಿಲ್ವಾ? ನೀವೇನ್ರಮ್ಮ ಕೊಟ್ಬಿಡ್ತೀರಿ? ನಿಮ್ ಗಂಡಂದ್ರು ಅವಾಗ 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 ನಿಮಗೆ ಸೀರೆ ತಂದು ಕೊಡ್ತಿರ್ತಾರೆ. ಅಯ್ಯೋ, ನನ್ ಗಂಡ ವರ್ಷಕ್ಕೊಂದ್ ಸೀರೆ ತಂದ್ಕೊಡದೆ ಹೆಚ್ಚು. ಅದ್ರಲ್ಲೂ ಈ ಸೀರೆ ಬೇಡ ಅಂದ್ಬಿಟ್ರೆ ಸರಿ ಬಿಡು, ಬೇಡ ಬಿಡು ಅಂತ ಸುಮ್ಮನಾಗ್ಬಿಡ್ತಾರೆ. ಅಯ್ಯೋ ಸೀರೆ ನೋಡು, ಈಗ ನೀನ್ ಒಂದು ಸೀರೆಗೆ ಆಸೆ ಪಟ್ರೆ ಇನ್ನು ಜೀವನ ಇಡೀ ನಮ್ ಗಂಡಂದಿನ ತಿದ್ದೋಕ್ಕಾಗಲ್ಲ. ಊರೆಲ್ಲ ಮಾಡಿರೋ ಸಾಲನೂ ತೀರ್ಸೋಕ್ಕಾಗಲ್ಲ. ಜ್ಞಾಪಕ ಇಟ್ಕೋ. ಬೇಡ ಬಿಡು, ನೀವಿಬ್ರು ಇಷ್ಟ ಹೇಳ್ತೀರ ಅಂದ್ಮೇಲೆ ನಾನಾದ್ರೂ ಯಾಕೆ ಹಠ ಮಾಡ್ಲಿ? ಆದ್ರೂ ಇಷ್ಟು ಒಳ್ಳೆ ಸೀರೆ ಕೈ ಬಿಟ್ಟು ಹೋಗುತ್ತೆ. ಖುಷಿ 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 ನನ್ನ ಚಿನ್ನ, ಮುದ್ದು, ನನ್ನ ಡಾರ್ಲಿಂಗ್, ನನ್ನ ಕೂಚು ಮರಿ. ನಿಮ್ಮ ಅಹಿಂಸಾ ಹೋರಾಟ ಸಕ್ಸೆಸ್. ಸಿಸ್ಟರ್ಸ್, ನಾವು 3 ಜನ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಇನ್ಮೇಲಿಂದ ನಿಮ್ಮನ್ನ ಕೇಳದೆ ಬಟ್ಟೆನೂ ತರಲ್ಲ, ಬಡ್ಡಿಗೆ ಸಾಲನೂ ತರಲ್ಲ. ಹೌದು ಲಕ್ಷ್ಮಿ, ಈಗ ನಾವು ತಂದಿರೋ ಪಟಾಕಿ ಬಟ್ಟೆನೆಲ್ಲ ವಾಪಸ್ ಕೊಟ್ಬಿಡ್ಬೇಕು ಅಂತ ನಾವು 3 ಜನ ತೀರ್ಮಾನ ಮಾಡಿ. ನೀವೇನ್ರ ತೀರ್ಮಾನ ತಗೊಂಡಿರೋದು? ನಿಮಗ್ ಗೊತ್ತು, ನನಗಿರೋದು ಒಂದೇ ಕೆಟ್ಟ ಅಭ್ಯಾಸ, ಎಂಡ ಕುಡಿಯೋದು. ಅದನ್ನು ನನ್ನ ಹೆಂಡತಿ ಕೈಲಿ ಹಾಕಿಸ್ಕೊಂಡೇ ಕುಡಿಯೋದು. ಯಾಕೆ ಗೊತ್ತಾ? ನನಗಿರೋ ಕೆಟ್ಟ ಅಭ್ಯಾಸ ನನ್ನ ಹೆಂಡತಿಗೂ ತಿಳಿಲಿ ಅಂತ ಅವಳಿಂದ ಮುಚ್ಚಿಟ್ಟು ಯಾವ ಕೆಟ್ಟ ಕೆಲಸನೂ ಮಾಡಬಾರ್ದು ಅಂತ. ಇಷ್ಟು ಒಳ್ಳೆ ಮನ್ಸಿರೋ ನನ್ನ ಇವಳು ಅರ್ಥ ಮಾಡ್ಕೊಳ್ಳಿವಲ್ಲ. ಹೋಗ್ಲಿ ಬಿಡು, ನಾನು ಕೇಳ್ಕೊಂಡ್ಬಂದ್ರೆ ಇಷ್ಟು ಅಂದ್ಕೊಳ್ತೀನಿ. ಅದನ್ನ ತಗೊಂಡೋಗ ಅವನ ಮುಖದ ಮೇಲೆ ಬಿಸಾಕ್ಬಿಟ್ಟು ಬರ್ತೀನಿ. ಏನ್ರ ಪಟಾಕಿನ? ಈ ವರ್ಷ ಪಟಾಕಿನೂ ಇಲ್ಲ, ಹೊಸ ಬಟ್ಟೆನೂ ಇಲ್ಲ. ಬಿಚ್ಚು. ಏನ್ರಿ ಇದು? ಮಕ್ಳಿಗೆ ಆಸೆ ತೋರ್ಸ್ಬಿಟ್ಟು ಮೋಸ ಮಾಡ್ತಿದ್ರಲ್ರಿ. ನಿನಗೆ ಬೇಜಾರಾಗುತ್ತೆ ತಾನೆ? ನೀನೇನ್ ಮಾಡ್ಬೇಕಾಯ್ತು ಗೊತ್ತಾ? ಕರ್ಕೊಂಡು ಹೋಗಿ ಮಣೆ ಮೇಲೆ ಕೂರಿಸಿ ತಲೆ ತುಂಬಾ ಎಣ್ಣೆ ಹಾಕಿ ಬಿಸಿನೀರು ಸ್ನಾನ ಮಾಡಿಸಿ, ನೋಡ ಈ ಸೀರೆನ ಉಟ್ಕೊಂಡು ಮುಡಿ ತುಂಬಾ ಹೂ ಮುಡ್ಕೊಂಡು ವಡೆ, ಪಾಯಸ, ಒಬ್ಬಟ್ಟು, ಕಜ್ಜಾಯ ಇವೆಲ್ಲಾ ಮಾಡಿಟ್ಟು ಬಾಗ್ಲ ಹತ್ರಕ್ಕ ಬಂದು ಅಯ್ಯೋ ನನ್ನ ಗಂಡ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇರ್ಬೇಕಾಗಿತ್ತು. ಈಗ್ಲೂ ಅದನ್ನೇ ಮಾಡ್ತೀನಿ. ಏನ್ ಮಾಡ್ತೀಯಾ? ವಡೆ, ಪಾಯಸ, ಉಪ್ಪಿಟ್ಟು, ಅಲ್ಲ ಒಬ್ಬಿಟ್ಟು ಮಾಡ್ತೀನಿ. ಶಿಷ್ಯ, ನನ್ ರೂಟ್ ಕ್ಲಿಯರ್. ಹೆಂಗೆ ನನ್ನ ಚಮಕ್ಕು? ದೀಪಾವಳಿಯ ಶುಭಾಶಯಗಳು. ಏನ ನನ್ನ ಮಗ ಡೌ ಮಾಡಿ ಕೆಲಸ ಮಾಡ್ಕೊಂಬಿಟ್ಟ? ಅವನೇನೋ ಮಹಾ ನನ್ ಡೌ ನೋಡ್ತಾ ಇರು. ಖುಷಿ, 4 ಮಕ್ಳಿರೋ ಓಲ್ಡ್ ಕಪಲ್ಸ್ ಅವರೇ ದೀಪಾವಳಿನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನಾವಿಬ್ರು ಯಂಗ್ ಕಪಲ್ಸ್, ನಾವು ಸೆಲೆಬ್ರೇಟ್ ಮಾಡದೇ ಇದ್ರೆ ನೋಡ್ದವ್ರು ಏನಂತಾರೆ? ಖುಷಿ ಸಿಸ್ಟರ್, ನೀವಾದ್ರೂ ಹೇಳಿ ಸಿಸ್ಟರ್. ಒಳ್ಳೆ ಗರಡ್ ಗಂಬ ಕೂತಂಗ್ ಸೈಲೆಂಟ್ ಆಗಿ ಕೂತಿದಿರಲ್ಲ ಸಿಸ್ಟರ್. ಓಹೋ, ಅಂದ್ರೆ ನಿನ್ಗಿನ್ನೂ ನನ್ನ ಮೇಲ್ ಕೋಪ ಕಮ್ಮಿ ಆಗಿಲ್ಲ. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ, ಒಪ್ಕೊಂಬಿಡು. ನನ್ನ ಕೆರಳಿಸ್ಬೇಡ, ಒಪ್ಕೊಂಬಿಡು. ಒಪ್ಪಲ? ನಿನ್ ಕಾಲ್ ಹಿಡ್ಕೊತಿಲ್ಲ, ಒಪ್ಕೊಂಬಿಡು ಖುಷಿ. ಅಯ್ಯೋ, ಏನೋ ಅಯ್ಯಯ್ಯೋ ಅಂತ್ಯ? ಆಫೀಸ್ ನಲ್ಲಿ ಹಣ ಬೇಕಾದಾಗ ಪ್ಯೂನ್ ಕಾಲ್ ಹಿಡಿಬಹುದು, ಹೆಂಡತಿ ಕಾಲ್ ಹಿಡಿದ್ರೆ ತಪ್ಪ? ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ನನ್ಗೆ ಯಾವಾಗ್ಲೂ ಹೆಂಡತಿನೇ ಫಸ್ಟ್, ಬಾಕಿದೆಲ್ಲ ನೆಕ್ಸ್ಟ್. ನನ್ನ ಹೆಂಡತಿ ನಕ್ಬಿಟ್ಲು. ನನ್ನ ಹೆಂಡತಿ ನಕ್ಕಿದ್ರೆ ಮತಾಪು ಪತ ಪತ ಅಂತ ಊರ್ದ ಹಾಗೆ. ಹೇಳು ಖುಷಿ, ಇವತ್ತು ಮನೆಯಲ್ಲಿ ನಾನೇ ನಿನಗೆ ಸೀರೆ ಉಡಿಸ್ತೀನಿ, ನೀನ್ ನನಗೆ ಮಚ್ಚೆ ಉಡ್ಸು. ಗುರು, ಹ್ಯಾಪಿ ದೀಪಾವಳಿ.
ನೋಡು ಲಕ್ಷ್ಮಿ, ನೀನನ್ನ ಅವ್ರಗಳ ಥರ ನಾನು ಮೋಸ ಮಾಡೋಕ್ಕಾಗಲ್ಲ. ನಿನ್ನ ಕಾಲಿಗೆ ಬಿದ್ದು ನಾಟಕ ಆಡಿದ್ರು ನೀನು ಒಪ್ಕೊಳ್ಳಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆಂದ್ರೆ ನೀನು ತುಂಬಾ ಬುದ್ಧಿವಂತೆ. ಈ ಸಲ ದೀಪಾವಳಿನ ಎಲ್ಲರೂ ಸಂತೋಷವಾಗಿ ಆಚರಿಸ್ತಿರ್ಬೇಕಾದ್ರೆ ನನ್ನ ಮಕ್ಕಳು ಸುಮ್ಮನೆ ಕೂತಿರೋದನ್ನ ನನ್ನಿಂದ ನೋಡೋಕ್ಕಾಗಲ್ಲ. ಅದಕ್ಕೆ ಒಂದೆರಡು ದಿನದ ಮಟ್ಟಿಗೆ ನಾನೆಲ್ಲಾದ್ರೂ ಆಚೆ ಓಡ್ಬರ್ತೀನಿ. ಅಪ್ಪ ಹೋಗ್ಬೇಡಿ ಅಪ್ಪ ಪ್ಲೀಸ್. ಮಕ್ಕಳ 2 ದಿವಸ ಬಂದ್ಬಿಡ್ತೀನಲ್ಲ. ಅಮ್ಮ ಅಮ್ಮ ಅಪ್ಪ ಹೋಗ್ತಿದಾರೆ ಕರಿಯಮ್ಮ. ಬೇಡ ಅಂತ ಹೇಳಮ್ಮ. ಬಾ ಅಂತ ಹೇಳಮ್ಮ ಪ್ಲೀಸ್ ಅಮ್ಮ. ಪ್ಲೀಸ್ ಪ್ಲೀಸ್ ಅಮ್ಮ. ಸರಿ ಬಾ ಅಂತ ಹೇಳಿ. ಹೋಗ್ಬೇಡ ಬಾಪ್ಪ. ಹೋಗಿದ್ರೆ ತಾನೇ ಬರೋದಕ್ಕೆ. ಅಬ್ಬಾ ಲಕ್ಷ್ಮಿ, ನೀನ್ ಎಲ್ಲಿ ಗಲಾಟೆ ಮಾಡ್ತೀಯೋ, ಎಲ್ಲಿ ಒಪ್ಕೊಳ್ಳಲ್ಲ ಅಂತ ಅನ್ಕೊಂಡಿದ್ದೆ. ಈಗ ನನ್ನ ಮನಸ್ಸು ಸಮಾಧಾನ ಆಯ್ತು. ನಗೆ ನಗೆ ನಗೆ. ಡಿಯರ್ ಫ್ರೆಂಡ್ ಕರಿಯಾ, ನಿನ್ನ ನೋಡಿ ಬಹಳ ದಿನಗಳಾಗಿದೆ. ನೀನ್ ಇಲ್ಲಿಗೆ ಬಂದ್ರೆ ನನ್ನ ಜೊತೆ ಹಾಯಾಗಿ ಚಾಲೆಯಾಗಿ 1 ವಾರ ಸುತ್ತಬಹುದು. ಏನಮ್ಮ, ಯಾರ್ದು ಲೆಟ್ರು? ಬಹಳ ಸೀರಿಯಸ್ ಆಗಿ ಗೊತ್ತಾ ಇದೆಯಾ? ನಮ್ಮ ಫ್ರೆಂಡ್ ಬಾಂಬೆಯಿಂದ ಬರ್ತಿದ್ದಾನಮ್ಮ. ಅದೇನೋ 3 ಸ್ಟಾರ್ ಹೋಟೆಲ್ ತೆಗಿತಾ ಇದ್ದಾನಂತೆ. ಇನಾಗ್ರೇಷನ್ಗೆ ನಾನು ಹೋಗ್ಲೇಬೇಕಂತೆ. ಏನು 3 ಸ್ಟಾರ್ ಹೋಟೆಲ್ ತೆಗಿತಾ ಇರೋನು ನಿನ್ ಫ್ರೆಂಡ್? ಹೋಗಲ್ಲ ಬ್ಲೇಜರ್ಲೆ ಕಿಸ್ ಬಿಟ್ಟ. ಅಷ್ಟೇ ಅಲ್ಲ ಕಣೋ, ಅವನಿಗಿನ್ನೂ ಸಪರೇಟ್ ಆಗಿ 2 ಫ್ಯಾಕ್ಟ್ರಿ ಬೇರೆ ಇದೆ. ಕಳ್ಳನ ಮಗನೇ, ಈ ವಿಷಯನ ಮೊದ್ಲೇ ಹೇಳ್ದೆ ಎಲ್ಲ ಹಾಳು ಮಾಡ್ಬಿಟ್ಟಲ್ಲ. ಆ ಪ್ಯೂನ್ ಕಾಲ್ ಹಿಡಿಯೋ ಬದಲು ನಿನ್ ಫ್ರೆಂಡ್ ಹತ್ರನೇ ಹೋಗಿ 1-2 ಲಕ್ಷ ತರ್ಬೋದಾಗಿತ್ತ. ಶಿಷ್ಯ, ಅಂತ ದೊಡ್ಡ ಮನುಷ್ಯರ ಹತ್ರ ಇಂತ ಚಿಕ್ಕ ವಿಷಯಕ್ಕೆಲ್ಲ ಹೋದ್ರೆ ಬಹಳ ಚೀಪ್ ಆಗೋಯ್ತೀವಮ್ಮ. ಆಗಲೇ ಕರಿ ನನ್ನ ಮಗನೇ, ನನಗೇನಾರ ಈ ರೇಂಜ್ ಫ್ರೆಂಡ್ ಇದ್ದಿದ್ರೆ ಈ ಆಪರೇಟರ್ ಕೆಲಸನ ಎಡಗಾಲ್ನಲ್ಲಿ ಓದ್ಬಿಟ್ಟು ಹೋಗ್ಬಿಡ್ತಾ ಇದ್ದೆ. ಏನ್ರಯ್ಯ, ಅಲ್ಲ ಅವರೆಲ್ಲ ಸೇರ್ಕೊಂಡು ಅವ್ರವ್ರ ಕೆಲಸ ಮಾಡ್ಕೊಂಡಿದ್ರೆ ನೀವು 3 ಜನ ಸೇರ್ಕೊಂಡು ಓದ್ತಾ ಹೊಡಿತಿದ್ದೀರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ಅದನ್ನೇ ನಾನು ಕೇಳಬೇಕು ಅನ್ಕೊಂಡಿದ್ದೆ. ಬೋನಸ್ ಕೊಡದಂಗೆ ಪುಕ್ಷಟೆ ಕೆಲಸ ಮಾಡಿಸ್ಕೊಡ್ತಾ ಇದೀರಲ್ಲ, ನಾಚಿಕೆ ಆಗಲ್ಲ? ನಮ್ಮನ್ನೇನು 8 ಮಕ್ಳಿರೋರು ಅನ್ಕೊಂಡಿದಿರೋ ಇಲ್ಲ ಬೇವರ್ಸ್ಗಳು ಅನ್ಕೊಂಡಿದಿರೋ? ಅಂದ್ರೆ ನಿಮಗ್ ಬೋನಸ್ ಕೊಳ್ಳ ಅಂದ್ರೆ ಕೆಲಸ ಮಾಡಕ್ಕಿಲ್ಲ ಅಂತೀರಾ? ನಾವು ಕೆಲಸ ಮಾಡಲ್ಲ, ಬೇರೆಯವ್ನ ಕೆಲಸ ಮಾಡಕ್ಕೂ ಬಿಡಲ್ಲ. ಏನ್ರ ಬೇರೆ ಫ್ಯಾಕ್ಟ್ರಿನೇ ಮುಚ್ಚಿಸ್ಬಿಡ್ತೀವಮ್ಮ. ಅದನ್ನ ನನ್ನ ಹತ್ರ ಏನ್ರ ಹೇಳ್ತೀರಾ? ಹೋಗಿ ಓನರ್ ಹತ್ರ ಹೇಳಿ. ರೇ ಸ್ವಾಮಿ, ಯಾರಿ ಓನರು? ಅವ್ರ ಹತ್ರ ಮಾತಾಡ್ತೀವಿ ಬಿಡಿ. ನಮಸ್ಕಾರ ಸರ್. ಸರ್, ಏನ್ರೇ ಬಂದ್ರಿ? ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಾಯ್ತು, ಅದಕ್ಕೆ ಬಂದ್ವಿ. ಅಲ್ಲಿ ಕೆಲಸ ಮಾಡೋದ್ ಬಿಟ್ಟು ನನ್ನ ಹತ್ರನೇ ಮಾತು ನಿಮ್ಗೆ? ಅಲ್ಲಿ ಕೆಲಸ ಮಾಡೋದ್ರ ವಿಷಯನೇ ರೀ. ನಮಗ್ ಕೊಡ್ಬೇಕಾದ ಬೋನಸ್ ವಿಷಯ ಮಾತಾಡಕ್ಕೆ ಬಂದಿತ್ತು. ಆ ವಿಷಯನ ನಿಮ್ ಯೂನಿಯನ್ ಅವ್ರು ಬಂದು ಮಾತಾಡ್ಕೊಂಡು ಹೋಗಿದಾರಲ್ಲ. ನೋಡಿ ಸರ್, ನಾವು 3ನೇವ್ರ ಮಾತು ಕೇಳೋದಕ್ಕೆ ತಯಾರಾಗಿಲ್ಲ. ನೀವೇನೇ ಮಾತಾಡೋದಿದ್ರು ನೇರವಾಗಿ ನಮ್ಮ ಹತ್ರ ಮಾತಾಡ್ಬೇಕು. ಯಾಕೆಂದ್ರೆ ನಾವೇ ಅಲ್ಲಿ ಕೆಲಸ ಮಾಡ್ತಾ ಇರೋ ಕೆಲಸಗಾರರ ಪ್ರತಿನಿಧಿಗಳು. ಮಾತಾಡಕ್ ಒಪ್ಲಿಲ್ಲ ಅಂದ್ರೆ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಕೆಲಸಗಾರರಿಗೂ ನೀವು ಉತ್ತರ ಕೊಡ್ಬೇಕಾಗುತ್ತೆ. ಯಜಮಾನ್ರ ಕಂಡ್ರು ಸ್ವಲ್ಪ ನೋಡ್ಕೊಂಡು ಮಾತಾಡ್ರಯ್ಯ. ಯಾರಯ್ಯ ಯಜಮಾನ? ದೀಪಾವಳಿ ಬೋನಸ್ ಕೊಡ್ತೀನಿ ಅಂತ ಹೇಳಿ ಕೈ ಕೊಟ್ಟು ನಮ್ ಹೆಂಡತಿರ ಮುಂದೆ ಅವಮಾನ ಪಡಿಸಿದ್ನಲ್ಲ, ಇವನ ಯಜಮಾನ? ಇವನಲ್ಲ ಕಣ ಯಜಮಾನ, ನಮ್ಮನ್ನೆಲ್ಲ ಕಾಪಾಡ್ದಿಯಲ್ಲ ನೀನು ನಮ್ಮ ಯಜಮಾನ. ಏನ್ರಯ್ಯ ಇದೆಲ್ಲ? ಹೌದ್ರಿ, ಈತ ನಮ್ ಹಣ ಕೊಡ್ಲಿಲ್ಲ ಅಂದ್ರೆ ನಾವು ದೀಪಾವಳಿ ಆಚರಿಸಕ್ಕೆ ಆಗ್ತಿರ್ಲಿಲ್ಲ. ಒಬ್ಬ ಕೆಲಸಗಾರನ್ಗೆ ರೀ ಇನ್ನೊಬ್ಬ ಕೆಲಸಗಾರನ್ ಕಷ್ಟ ಅರ್ಥ ಆಗೋದು. ಈಗ ಸೂಟು ಪುಟ್ಟು ಹಾಕೊಂಡು ಎಸಿ ಮೇಲೆ ಕೂತ್ಕೊಂಡಿರೋರಿಗೆ ಹೇಗ್ ಅರ್ಥ ಆಗ್ಬೇಕು ನಮ್ಮ ಕಷ್ಟ? ಜವಾಬ್ದಾರಿ ಇಲ್ದಿರೋ ಮೈಗಳ್ ನನ್ನ ಮಕ್ಳ, ಏನೋ ನಿಮ್ ಹತ್ರ ನನ್ನ ಮಾತು. ಇವತ್ತಿನ ನಿಮ್ 3 ಜನನು ಡಿಸ್ಮಿಸ್ ಮಾಡಿದೀನಿ. ಗೆಟ್ ಔಟ್ ಆಯ್ತು. ಏನೋ ಗೆಟ್ ಔಟ? ನಮ್ಮನ್ನ ಕೆಲಸದಿಂದ ತೆಗೆದ್ರೆ ರಕ್ತಪಾತ ಆಗೋಗುತ್ತೆ, ಹುಷಾರ್. ಬೋನಸ್ ಬೇಕಾ ನಿಮ್ಗೆ? ಬೋನಸ್ ಏನೋ ಹೆಂಡತಿ ಮಕ್ಕಳಿದ್ದಾರೆ ಅಂತ ತಿಂಗಳಿಗೆ ಸಂಬಳ ಕೊಡ್ತಿದ್ದೆ. ಅದೇ ನಾನು ಮಾಡಿ ದೊಡ್ಡ ತಪ್ಪು. ರಾಸ್ಕಲ್ಸ್, ನಾಚೆ ನಡೀರ ಅಂದ್ರೆ ಇದ್ದಿದ್ ಕೆಲ್ಸಾನು ಹೋಗಿಸ್ಬಿಟ್ಟಿಯಲ್ಲ ಮಗನೇ, ಮುಂದೇನೋ ಮಾಡೋದು? ಏಯ್, ಕೆಲಸಗಾರನ ಯೋಗಕ್ಷೇಮ ನೋಡ್ಕೊಳ್ತಾರೆ. ನನ್ನ ಮಗನ ಹತ್ರ ಯಾವನ ಕೆಲಸ ಮಾಡ್ತಾನೆ? ಇಂತ 100 ಕೆಲಸ ಬೇಕಾದ್ರೆ ಸಿಗುತ್ತೆ. ಇವಾಗೆಲ್ಲ ಪುಕ್ಲ ಯಾರನ್ನ ನೋಡಿ ಪುಕ್ಲ ಅಂತ ಇದ್ಯಾ? ಫ್ರೆಂಡು ಅಂತ ಸುಮ್ನೆ ಇದೀನಿ, ಇಲ್ಲ ಅಂದ್ರೆ ಏನ್ರೇ ಇದು? ಈ ಸಣ್ಣ ವಿಷಯಕ್ಕೆ ಕಿತ್ತಾಡ್ತಾ ಇದ್ರಲ್ಲ. ಇನ್ನೇನೋ ತಿಳ್ಕೊಂಡಿದ್ದಾನೆ. ಕೆಲ್ಸ ಸಿಗೋದು ಅಂದ್ರೆ ಅಷ್ಟು ಸುಲಭ ಅನ್ಕೊಂಡಿದ್ದಾನ? ಮಕ್ಳ, ಕೆಲ್ಸ ಇಲ್ದೆ ಸಂಬಳ ಇಲ್ದೆ ಮನೆಗೆ ಹೋಗಿ ಹೆಂಡತಿರು ಚಪ್ಪಲಿ ತಗೊಂಡ್ ಹೊಡಿತಾರೆ. ಯಾವನು ಕೊಡ್ತಾನೆ ಕೆಲ್ಸ? ಅವ್ನು ಹೇಳ್ತಾರದು ಕರೆಕ್ಟೇ. ನಾವು ದುಡ್ಬಿಟ್ವಿ. ಹೌದೌದು, ಇವನೊಬ್ಬ ದೊಡ್ಡ ಪಂಡಿತ. ಇವನು ಹೇಳ್ದ, ನೀನ್ ಕೇಳ್ಬಿಟ್ಟೆ. ಒಟ್ಟಲ್ಲೇನೋ ಒಂದ್ ಕೆಲಸಕ್ಕೆ ಏರ್ಪಾಟ್ ಮಾಡ್ಬೇಕು ತಾನೆ? ಅದನ್ನ ನಾನ್ ಮಾಡ್ತೀನಿ. ಓ, ಭಿಕ್ಷೆ ಬೇಡು ಅಂತೀಯಾ? ಹೋಗಲ್ಲೋ ಗೂಬೆ, ನೀನ್ ಬೇಕಾದ್ರೆ ಬೇಡು. ಗುರು, ನಾನು ಹೇಳಿರ್ಲಿಲ್ವಾ ಬಾಂಬೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅಂತ? ಬಾಂಬೆಗೆ ಹೋಗಿ ಭಿಕ್ಷೆ ಎತ್ತೀಯಾ? ಹೋಗಲ್ಲೋ ನಾಯಿ ನನ್ ಮಗನೇ. ನಮ್ ಫ್ರೆಂಡ್ ಹತ್ರ ಹೋಗೋಣ. 5 ಲಕ್ಷ ರೂಪಾಯಿ ಕೇಳ್ತೀನಿ, ತಗೊಂಡು ನಮ್ದೇ ಗ್ಯಾರೇಜ್ ಓಪನ್ ಮಾಡೋಣ. ಮತ್ತೆ ತಡ ಯಾಕೆ? ನಡೀರಿ ಹೋಗೋಣ. ಆದ್ರೆ ಒಂದು ಪ್ರಾಬ್ಲಮ್ ಅಮ್ಮ. ಏನು? ಅವನ ಹತ್ರ ಹೋಗ್ಬೇಕು ಅಂದ್ರೆ
ಬಾಡಿಗೆ ಕಾರ್ ಮಾಡ್ಬೇಕಾಗುತ್ತೆ. ಟ್ರೈನಲ್ಲಿ ಹೋಗೋಣ ಅಂದ್ರೆ ಪ್ರೆಸ್ಟೇಜ್ ಪ್ರಾಬ್ಲಮ್. ಬಾಡಿಗೆ ಕಾರ್ಗೆ 5,000 ರೂಪಾಯಿ ಖರ್ಚಾಗುತ್ತೋ? ನಿನ್ ಫ್ರೆಂಡ್ ಹೆಲ್ಪ್ ಮಾಡ್ತಾನೆ ಗುರು. ನನ್ಗೆ ಅಂದ್ರೆ ಜೀವ ಬೇಕಾದ್ರೆ ಕೊಡ್ತಾನೆ. ಜೀವನದಲ್ಲಿ ಈ ತರ ಟ್ವಿಸ್ಟ್ಗಳು ಬರ್ತಾ ಇರುತ್ತಮ್ಮ. ಆಗ ನಾವು ಅಷ್ಟ್ ಖರ್ಚಾಗತ್ತೆ ಇಷ್ಟ್ ಖರ್ಚಾಗತ್ತೆ ಅಂತ ಯೋಚನೆ ಮಾಡಬಾರ್ದು. ಈಗೇನು 4-5 ರೂಪಾಯಿ ತಾನೆ, ನಾನ್ ಅರೇಂಜ್ ಮಾಡ್ತೀನಿ ಬಿಡು. ಇದೇನಾಯ್ತಲ್ಲ ನನ್ನ ಮಗನೇ. ಈ ಲುಕ್ ಎಲ್ಲ ಆಮೇಲೆ ಇಟ್ಕೋ. ಈಗ ಇನ್ನೊಂದು ವಿಷಯ, ನಮ್ ಕೆಲಸ ಹೋಗಿದೆ ಅಂತ ನಮ್ಮ ಹೆಂಡತಿದ್ರೆ ಮಾತ್ರ ಗೊತ್ತಾಗ್ಬಾರ್ದು. ಹುಷಾರು. ಅದ್ರ ಮೊದ್ಲು ಇವನ್ಗೆ ಹೇಳು. ಇವನು ಗ್ಯಾಸ್ ಬಿಟ್ರು ಅದನ್ನ ಹೋಗಿ ಹೆಂಡತಿಗೆ ಹೇಳ್ಬಿಡ್ತಾನೆ. ಏನಮ್ಮ ಇದೆಷ್ಟು ಸೀರಿಯಸ್ ವಿಷಯ, ಇಂಥ ವಿಷಯನ ಹೆಂಡತಿಗೆ ಹೇಳ್ತೀನ? ನಾವು ಬಾಂಬೆಗೆ ಟ್ರೈನಿಂಗ್ ಹೋಗ್ತಾ ಇದೀವಿ ಅಂತ ಹೇಳ್ಬಿಡ್ತೀನಿ. ವೆರಿ ಗುಡ್. ಅಮ್ಮ ಅಪ್ಪ ಎಲ್ಲಿಗೆ ಹೋಗ್ತಾ ಇದ್ದಾರೆ? ಬಾಂಬೆಗೆ ಟ್ರೈನಿಂಗ್ ಹೋಗ್ತಾ ಇದ್ದಾರೆ. ಅಪ್ಪ ಅಪ್ಪ ನೀನ್ ಬಾಂಬೆಗೆ ಹೋಗ್ತಿಲ್ಲ, ನಂಗೆ ಆಟ ಸಾಮಾನ್ ತಗೊಂಬಾಪ. ಆಯ್ತು ಪುಟ್ಟ. ರೀ, ಏನ್ರಿ? ಸೂಟ್ ಕೇಸಲ್ಲಿ ಹಾರ್ಲಿಕ್ಸ್ ಬಾಟ್ಲ್ ಇಟ್ಟಿದ್ದೀನಿ, ಹ್ಮ್ ದಿನ ಮರಿದೆ ತಗೊಳ್ಳಿ. ಏನ್ರಿ ಬಾಂಬೆಗೆ ಹೋಗ್ತಿದ್ದೀರಲ್ಲ, ನನಗೆ ಬಾಂಬೆ ಪರ್ಸ್ ತಂದ್ಕೊಡ್ತೀರಾ? ಬಾಂಬೆ ಪರ್ಸ್ ಏನು ಡಾರ್ಲಿಂಗ್, ಬಾಂಬೆ ಸಿಟಿನೇ ತಂದ್ಕೊಡ್ತೀನಿ. ಏನೇನ್ ಬೇಕೋ ಅದನ್ನೆಲ್ಲ ಇಟ್ಕೋ, ಬಾಕಿದನ್ನ ರಿಟರ್ನ್ ಮಾಡ್ಬಿಡು. ಅಯ್ಯೋ ಸುಮ್ನಿರಿಪ್ಪ, ನಂಗ್ ನಾಚಿಕೆ ಆಗುತ್ತೆ. 4 ಮಕ್ಳಾದ್ರೂ ಇನ್ನೂ ನಾಚಿಕೆನಾ? ನೋಡ್ಸೋಬೆ, ಪ್ರಮೋಷನ್ ಸಿಕ್ಕಿದ ತಕ್ಷಣ ಛೇ, ಈ ಡರ್ಟಿ ಮನೆನ ಖಾಲಿ ಮಾಡಿ ಇಂದ್ರಾನಗರದಲ್ಲಿ ನಿನ್ನ ಹೆಸರಿಗೊಂದು ದೊಡ್ಡ ಬಂಗ್ಲೆ ಕೊಡಿಸ್ತೀನಿ. ಆಗ ನಾನೇ ರಾಜ, ನಾನೇ ರಾಣಿ. ಅಲ್ಲಲ್ಲ ಮಹಾರಾಣಿ. ಯಾಕೆ ಚಿನ್ನ ಹೇಳ್ತಾ ಇದೀಯಾ? ಅಳ್ಬೇಡ ಚಿನ್ನು, ಅಳ್ಬೇಡ. ಏನಾಯ್ತು? ಏನಂದ್ರೆ ನೀವೇ ನನ್ನ ಎಳೆ ಜನ್ಮಕ್ಕೂ ಗಂಡ ಆಗಿ ಬನ್ರಿ. ಆಯ್ತಾಯ್ತು, ಬರ್ತೀನಿ, ಖಂಡಿತ ಬರ್ತೀನಿ. ಬರ್ಲ ಚಿನ್ನು? ಬರ್ಲಾ? ಟಾಟಾ, ಬಾಯ್ ಬಾಯ್, ಸಿ ಯು.